ಅವ್ರ ಸ್ವಂತ ಊರು ಏನೋ ಹೇಳಿದ್ರು. ಚಿತ್ರದುರ್ಗ. ಚಿತ್ರದುರ್ಗಕ್ಕೆ ಹೋಗ್ತೀನಿ ಅಂತ ಹೇಳಿದರು. ಯಾವುದೇ ಶೂಟಿಂಗ್ ಹೋದ್ರೂ ಊಟ ತಿಂಡಿ ಇರುತ್ತೆ, ಆದ್ರೆ ಇಲ್ಲಿ ಯಾವುದೂ ಇಲ್ಲ. ಮೊದಲು ಪೇಮೆಂಟ್ ಇಡ್ರಿ, ಆಮೇಲೆ ಆಕ್ಟ್ ಮಾಡ್ತೀವಿ. ರೇ ಸ್ವಾಮಿ, ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದಿದ್ರೆ 100-200 ಸಿಗ್ತಾಯಿತ್ತು. ಇಲ್ಲ, ಅದು ಇಲ್ಲ. ಮೊದಲು ಪೇಮೆಂಟ್ ಇಡ್ರಿ, ಆಮೇಲೆ ಆಕ್ಟ್ ಮಾಡ. ಸಾಕು ಸುಮ್ಮನೆ. ದಿನ ಪೇಮೆಂಟ್ ಕೊಡೋಕ್ಕಿದೇನು ಸೀರಿಯಲ್ಲು ಅಲ್ಲ, ಡ್ರಾಮಾನೂ ಅಲ್ಲ. ಇಲ್ಲಿ ನೀವು ಸ್ಟೇಜ್ ಮೇಲೆ ಆಕ್ಟ್ ಮಾಡಲ್ಲ, ಕ್ಯಾಮ್ರಾ ಮುಂದೆನೂ ಆಕ್ಟ್ ಮಾಡಲ್ಲ. ಇದೆಲ್ಲ ನಡೆಯೋದು ರಿಯಲ್ ಲೈಫಲ್ಲಿ. ಇಲ್ಲೇನಾದ್ರೂ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಿಂತೋಗೋದು ಶೋ ಅಲ್ಲ, ಜೀವನ. ಅದಕ್ಕೆ ಸರಿಯಾಗಿ ರಿಹರ್ಸಲ್ ಮಾಡಿ, ಆಮೇಲೆ ನಿಮ್ಗೆ ಎಷ್ಟು ಪೇಮೆಂಟ್ ಬೇಕೋ ಅಷ್ಟು ಕೊಡಿಸ್ತೀನಿ. ಅದೆಲ್ಲ ಆಗಲ್ಲ. ಮೊದಲು ದುಡ್ಡು ಕೊಡು, ಆಮೇಲೆ ಕೆಲಸ ತಗೋ. ನಿನ್ನ ನೋಡ್ತಾ ಇದ್ರೆ ಬಿಲ್ಡಪ್ ಕೊಟ್ಟು ಬಿಟ್ಟಿ ಕೆಲಸ ಮಾಡಿಸ್ಕೊಳ್ತಾ ಇದ್ಯಾ? ಮೊದಲು ಪೇಮೆಂಟ್ ಕೊಡು, ಆಮೇಲೆ ಕೆಲಸ ತಗೋ. ಯಾರ ಬಗ್ಗೆ ಮಾತಾಡ್ತಾ ಇದೀಯಾ? ಅಷ್ಟಕ್ಕೂ ಇದನ್ನ ಯಾರ ಗತಿ ಇಲ್ದಿರೋರು ಮಾಡ್ತಿರೋದಲ್ಲ. ಇದಕ್ಕೆ ಸ್ಪಾನ್ಸರ್ ಇದ್ದಾರೆ, ಅಲ್ಲ ಪ್ರೊಡ್ಯೂಸರ್ ಇದ್ದಾರೆ. ಈಗೇನ್ ನಿಮ್ ಪೇಮೆಂಟ್ ಅಷ್ಟೇ ತಾನೆ, ಚಿಟ್ಕೆ ಹೊಡಿಯೋ ಅಷ್ಟ್ರಲ್ಲಿ ರೆಡಿ ಮಾಡ್ತೀನಿ. ಚಿಟ್ಕೆ ಹೊಡಿತಾ ಇರಿ. ಹಲೋ ಹಲೋ ಮೇಡಮ್, ಅರ್ಜೆಂಟಾಗಿ 1 ಲಕ್ಷ ಬೇಕಿತ್ತು, ಅಕೌಂಟ್ಗೆ ಹಾಕ್ಬಿಡಿ. ವಾಟ್? 1 ಲಕ್ಷನಾ? ಇದ್ದಕ್ಕಿದ್ದಾಗೆ ಯಾಕೆ ಅಷ್ಟೊಂದು ದುಡ್ಡು ನಿನಗೆ? ನೋಡಿ, ಯಾಕೆ, ಏನು, ಹೇಗೆ, ಯಾವಾಗ ಅನ್ನೋ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋದು ಅಂದರೆ ನನಗೆ ಬರಲ್ಲ. ಒಂದು ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊಳ್ಳಿ. ಎಕ್ಸಾಮ್ ಹಾಲಲ್ಲಿ ಕ್ವಶನ್ ಪೇಪರ್ ಕೊಟ್ಟಾಗ ಅದರಲ್ಲಿ ಬರೀ ಪ್ರಶ್ನೆಗಳೇ ಇದ್ದಿದ್ದಕ್ಕೆ ಅದಕ್ಕೆ ಆನ್ಸರ್ ಮಾಡದೆ ಕ್ವಶನ್ ಪೇಪರ್ನೇ ವಾಪಸ್ ಕೊಟ್ಟು ಬಂದ ಮಗ ನಾನು. ಅಂಥದ್ರಲ್ಲಿ ನೀವು ಕ್ವಶನ್ ಮಾಡಿದ್ರೆ ನಾನು ಆನ್ಸರ್ ಮಾಡಬೇಕಾ? ಅರ್ಜೆಂಟಾಗಿ ಕಾಸು ಬೇಕು ಅಂದರೆ ಬೇಕು ಅಷ್ಟೇ. ಪ್ಲಾನ್ ವರ್ಕೌಟ್ ಆಗಬೇಕು ಅಂದರೆ ಪೇಮೆಂಟು ಟೈಮ್ಗೆ ಆಗಲೇಬೇಕು. ನೋಡ್ಬಾಲ, ಮೊದಲೇ ತಲೆ ಕೆಟ್ಟೋಗೋಷ್ಟು ಟೆನ್ಷನ್ ಇದೆ ನನಗೆ. ಇದ್ರ ಮಧ್ಯೆ ನೀನು ಬೇರೆ ತಲೆ ತಿನ್ಬೇಡ. ಹಲೋ ಅಕ್ಕ, ನಾನೇನು ತಲೆ ತಿಂತಿಲ್ವಲ್ಲ. ನಿಮ್ಮ ಅನುಕೂಲಕ್ಕೆ ನಿಮ್ಮ ಕೆಲಸ ಮಾಡ್ತಿದ್ದೀನಿ ನಾನು. ಬೇಡ ಅಂದ್ರೆ ಹೇಳಿ, ಬಿಟ್ಟಾಕ್ಬಿಡ್ತೀನಿ. ಬಾಲೋ, ಆಲ್ ರೈಟ್, 1 ಲಕ್ಷ ತಾನೆ, ಟ್ರಾನ್ಸ್ಫರ್ ಮಾಡ್ತೀನಿ. ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ವಿಷಯ ಇನ್ನೊಂದಿದೆ. ಮೊದಲು ಮನಿ ಮ್ಯಾಟ್ರು, ಆಮೇಲೆ ಬೇರೆ ಮ್ಯಾಟ್ರು. ಮೊದಲು ನೀವು ದುಡ್ಡನ್ನ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿ, ನನಗೆ ಬೇಜಾನ್ ಕೆಲಸ ಇದೆ. ಅದನ್ನೆಲ್ಲ ಮುಗಿಸ್ಕೊಂಡು ನಿಮ್ಮ ಗೋಳು ಕೇಳೋಕ್ಕೆ ನಾನೇ ಕಾಲ್ ಮಾಡ್ತೀನಿ. ಊರ್ಮಿಳಾ, ಗುರುಗಳು ಏನು ಹೇಳಿದರು? ಅದೇ ರೀ, ಆದಷ್ಟು ಬೇಗ ಕಲ್ಯಾಣೋತ್ಸವ ಮುಗಿಸ್ಬಿಡ್ಬೇಕು. ಕಲ್ಯಾಣೋತ್ಸವ ಮುಗಿತಿದ್ದ ಹಾಗೆ ಮದುವೆ ಡೇಟ್ ಫಿಕ್ಸ್ ಮಾಡಬೇಕಂತೆ.
ಅದಕ್ಕೆ ಭಾವ ಇನ್ನು 2 ದಿವಸದಲ್ಲೇ ಕಲ್ಯಾಣೋತ್ಸವ ಮಾಡಿಬಿಡೋಣ ಅಂತ ಹೇಳ್ತಿದ್ದಾರೆ. ಒಳ್ಳೇದೇ ಆಯ್ತಲ್ಲ. ಶುಭಶ್ಯ ಶೀಘ್ರಂ ಹೇಳ್ತಾರಲ್ಲ, ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು ಅಲ್ವಾ ಕಾರ್ತಿಕ್? ಕಾರ್ತಿಕ್, ಹಾ ಚಿಕ್ಕಪ್ಪ. ಏನು ಒಳ್ಳೇದಾಯ್ತೋ ಏನೋ. ನಾಳೆ ನಾಡದ್ರಲ್ಲಿ ಪೂಜೆ ಇದೆ ಅಂದರೆ ಎಷ್ಟು ಕೆಲಸ ಬಾಕಿ ಇದೆ ಗೊತ್ತಾ? ಕೈ ಕಾಲೇ ಓಡ್ತಾ ಇಲ್ಲ, ಅಷ್ಟು ಜವಾಬ್ದಾರಿ ಇರುತ್ತೆ. ಅಲ್ಲ, ಶ್ರೀನಿವಾಸ ಕಲ್ಯಾಣ ಪೂಜೆ ಅಂದರೆ ಅದೇನು ಚಿಕ್ಕ ಪೂಜೆನಾ? ಬಾ, ಎಷ್ಟು ಕೆಲಸ ಬಾಕಿ ಇದೆ ಗೊತ್ತಾ? ಮಾಡೋಣ ಬಿಡು ಊರ್ಮಿಳ. ಎಲ್ಲ ಕೆಲಸಗಳನ್ನು ಒಂದು ಲಿಸ್ಟ್ ಮಾಡು. ಮನೇಲಿರೋ ಪ್ರತಿಯೊಬ್ಬರಿಗೂ ಒಂದೊಂದು ಕೆಲಸ ವಹಿಸಿದ್ರಾಯ್ತು. ಅಂದ್ಹಾಗೆ ಬೀಗ್ರ ಮನೆಯವ್ರಿಗೆ ಹೇಳಿದಿರಲ್ವಾ? ಹಾ, ಅಕ್ಕ ಕಾಲ್ ಮಾಡ್ತೀನಿ ಅಂತ ಹೇಳಿದಾಳೆ. ಸರಿ, ಹಾಗಾದ್ರೆ ನಾನು ದೇವಸ್ಥಾನದಲ್ಲಿ ವಿಚಾರಿಸ್ತೀನಿ. ಕಲ್ಯಾಣೋತ್ಸವಕ್ಕೆ ಏನೇನು ಬೇಕೋ ಅದನ್ನ ಕಾರ್ತಿಕ್, ಕೀರ್ತನ, ಸುಹಾಸ್ ನೀವು 3 ಜನ ಸೇರಿ ಅದಕ್ಕೇನು ಬೇಕೋ ವ್ಯವಸ್ಥೆ ನೀವು ಮಾಡ್ಕೊಳ್ಳಿ. ಕಾರ್ತಿಕ್, ಏ ಕಾರ್ತಿಕ್. ಹಾ ಸರಿ ಚಿಕ್ಕಪ್ಪ. ಯಾಕೆ ನಮ್ಮನೆ ಮಗರಾಯ ಇಷ್ಟು ಸಪ್ಪು ಕೂತ್ಕೊಂಡಿದೆ? ಓಹೋ, ನನ್ನ ಕಲ್ಯಾಣೋತ್ಸವಕ್ಕಿಂತ ಮುಂಚೆ ಶ್ರೀನಿವಾಸ್ ದೇವ್ರ ಕಲ್ಯಾಣೋತ್ಸವ ನಡೀತಾ ಇದೆಯೇನೋ ಸಣ್ಣ ಚಿಂತೆನಾ? ಹಾಗೇನಿಲ್ಲ ಚಿಕ್ಕಪ್ಪ. ದಿಢೀರಂತ ಕಲ್ಯಾಣೋತ್ಸವ ಅಂದ್ರಲ್ಲ, ಅದಕ್ಕೆ ಯಾವ್ಯಾವ ಕೆಲಸ ಇರ್ಬೋದು ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ ಕಾರ್ತಿಕ್. ದೇವ್ರ ಕೆಲಸ ಅಂತಂದ್ಮೇಲೆ ಯಾವ ಅಡ್ಡಿ ಆತಂಕ ಇಲ್ಲದೆ ಅದು ತನ್ನಷ್ಟಕ್ಕೆ ತಾನೇ ಎಲ್ಲ ಕೆಲಸನೂ ನಡೆಸ್ಕೊಂಡು ಹೋಗುತ್ತೆ. ನೋಡು, ನೀನ್ ದಿವ್ಯನಿಗೆ ಈಗಲೇ ಕಾಲ್ ಮಾಡಿ ಪರ್ಸನಲ್ ಆಗಿ ನೀನೇ ಇನ್ವೈಟ್ ಮಾಡು. ಅದು ನಿನ್ ಜವಾಬ್ದಾರಿ. ಆರತಿ